ಹಿಮದ ಹೃದಯದಲ್ಲಿ ಅರಳಿದ ಹೂ ಮುಂದುವರಿದ ಭಾಗ 40. ದಿನಗಳು ಕಳೆದು ತಿಂಗಳುಗಳು ಉರುಳಿದವು. ಈ ಕೆಲವು ತಿಂಗಳುಗಳಲ್ಲಿ ಬಹಳಷ್ಟು ಬದಲಾವಣೆಗಳು ನಡೆದಿದ್ದವು. ರುದ್ರ ಮತ್ತು ಮೀರಾ ಮೊದಲಿಗಿಂತಲೂ ಇನ್ನಷ್ಟು ಹತ್ತಿರವಾಗಿದ್ದರು. ಅವರ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ವಿಹಾನ್ ಮತ್ತು ಸಾರಾಂಶ್ ಕೂಡ ಈಗ ಒಳ್ಳೆಯ ಸ್ನೇಹಿತರಾಗಿದ್ದರು. ಮೊದಲೆಲ್ಲ ಜಗಳ ಮಾಡುತ್ತಿದ್ದ ಇಬ್ಬರು ಈಗ ಒಟ್ಟಿಗೆ ಆಟ ಆಡುತ್ತಾ ಓದುತ್ತಾ ಸಮಯ ಕಳೆಯುತ್ತಿದ್ದರು. ಇದು ರುದ್ರ ಮತ್ತು ಮೀರಾಗೆ ತುಂಬ ಖುಷಿ ಕೊಟ್ಟಿತ್ತು. ಆದರೆ ಇಶಿಕಾ ಮಾತ್ರ ಸುಮ್ಮನೆ ಕುಳಿತಿರಲಿಲ್ಲ. ಒಂದೆಡೆ ರುದ್ರ ಮತ್ತು ಮೀರಾಳನ್ನು ದೂರ ಮಾಡಲು ಹೊಸ ಹೊಸ ಸಂಚುಗಳನ್ನು ರೂಪಿಸುತ್ತಿದ್ದಳು. ಮತ್ತೊಂದೆಡೆ ಸಾರಾಂಶ್ನ ಮನಸ್ಸಿನಲ್ಲಿ ಮತ್ತೆ ದ್ವೇಷದ ಬೀಜ ಬಿತ್ತಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುತ್ತಿರಲಿಲ್ಲ. ಇನ್ನೊಂದೆಡೆ ರೆಡ್ಡಿ ಕೂಡ ಮೌನವಾಗಿ ಕುಳಿತಿರಲಿಲ್ಲ. ತನ್ನ ಜೀವನ ಹಾಳು ಮಾಡಿದ ರುದ್ರನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದನು. ಹೀಗಿರುವಾಗ ಒಂದು ದಿನ ತಿಲಕ್ಗೆ ವಿಕ್ರಮ್ ಮತ್ತು ರೆಡ್ಡಿ ಬಗ್ಗೆ ಒಂದು ಮಹತ್ವದ ಸುಳಿವು ಸಿಕ್ಕಿತು. ಆ ಮಾಹಿತಿಯನ್ನು ತಿಳಿದ ತಕ್ಷಣ ಅವನು ರುದ್ರನ ಕ್ಯಾಬಿನ್ಗೆ ಕಡೆಗೆ ಧಾವಿಸಿದನು. ಬಾಗಿಲು ತಟ್ಟಿ ಒಳಗೆ ಬಂದನು. ಸರ್. ಫೈಲ್ ನೋಡುತ್ತಿದ್ದ ರುದ್ರ ತಲೆ ಎತ್ತಿ ನೋಡಿದನು. ಏನೇ ತಿಲಕ್? ತಿಲಕ್ ಮುಖದಲ್ಲಿ ಗಂಭೀರತೆ ಇತ್ತು. ಯಾಕೆಷ್ಟು ಟೆನ್ಷನಲ್ಲಿದ್ಯಾ? ತಿಲಕ್ ಸುತ್ತಲೂ ಒಮ್ಮೆ ನೋಡಿ ಬಾಗಿಲನ್ನು ಮುಚ್ಚಿದನು. ಅವನ ವರ್ತನೆ ನೋಡಿ ರುದ್ರನಿಗೂ ಅನುಮಾನ ಶುರುವಾಯಿತು. ತಿಲಕ್, ವಿಷಯ ಏನು? ಸರ್. ತಿಲಕ್ ಒಂದು ಆಳವಾದ ಉಸಿರು ತೆಗೆದುಕೊಂಡನು. ರೆಡ್ಡಿಯನ್ನು ಯಾರು ಜೈಲಿನಿಂದ ಬಿಡಿಸಿದೆ ಅಂತ ಗೊತ್ತಾಯ್ತು ಸರ್. ಅದನ್ನು ಕೇಳಿದ ತಕ್ಷಣ ರುದ್ರ ತನ್ನ ಕುರ್ಚಿಯಿಂದ ನೇರವಾಗಿ ಎದ್ದು ನಿಂತನು. ಏನು ಹೇಳ್ತಾ ಇದೆಯಾ? ನಿಜ ಸರ್. ಯಾರು ತಿಲಕ್? ಬೇಗ ಹೇಳು. ತಿಲಕ್ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ನಿಧಾನವಾಗಿ ಹೇಳಿದನು, ಸರ್, ವಿಕ್ರಮ್. ಆ ಒಂದು ಹೆಸರು ಕೇಳಿದ ಕ್ಷಣ ರುದ್ರನ ಕಣ್ಣುಗಳು ವಿಸ್ತಾರವಾದವು. ಅವನಿಗೆ ಮೊದಲಿನಿಂದಲೂ ವಿಕ್ರಮ್ ಮೇಲೆ ಅನುಮಾನ ಇತ್ತು. ಆದರೆ ಈಗ ಅದು ನಿಜವಾಗಿತ್ತು. ಆದರೆ ಹೇಗೆ ಎಂದು ಹಲ್ಲು ಕಚ್ಚುತ್ತಾ ಕೇಳಿದನು. ಸರ್, ವಿಕ್ರಮ್ ತನ್ನ ಪರಿಚಯ ಬಳಸಿಕೊಂಡು ರೆಡ್ಡಿಗೆ ಬೇಲ್ ಮಾಡಿಸಿದ್ದಾನೆ. ರುದ್ರನ ಮುಷ್ಟಿಗಳು ಬಿಗಿಯಾದವು. ನಾನು ನಂಬಿದ ವ್ಯಕ್ತಿ? ಅವನ ಧ್ವನಿ ಕೋಪದಿಂದ ನಡುಗುತ್ತಿತ್ತು. ನನಗೆ ದ್ರೋಹ ಮಾಡಿದನ? ಇದು ಮಾತ್ರ ಅಲ್ಲ ಸರ್. ತಿಲಕ್ ಮತ್ತೆ ಒಂದು ಫೈಲ್ ರುದ್ರನ ಮುಂದೆ ಇಟ್ಟನು. ಇನ್ನೂ ಕೆಲವು ಸಾಕ್ಷಿಗಳು ಸಿಕ್ಕಿವೆ. ರುದ್ರ ತಕ್ಷಣ ಫೈಲ್ ತೆಗೆದನು. ಅದರೊಳಗಿದ್ದ ದಾಖಲೆಗಳನ್ನು ನೋಡಿದ ಕ್ಷಣ ಅವನ ಮುಖದ ಬಣ್ಣವೇ ಬದಲಾಯಿತು. ಇದು ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗುತ್ತಿರಲಿಲ್ಲ. ಯಾಕೆಂದರೆ ಆ ದಾಖಲೆಗಳಲ್ಲಿ ಇದ್ದ ಸತ್ಯ ವಿಕ್ರಮ್ನ ದ್ರೋಹಕ್ಕಿಂತಲೂ ದೊಡ್ಡದಾಗಿತ್ತು. ತಿಲಕ್ನ ಮಾತು ಕೇಳಿದ ರುದ್ರನ ಮುಖ ಮತ್ತಷ್ಟು ಗಂಭೀರವಾಯಿತು. ಸರ್, ವಿಕ್ರಮ್ ಮತ್ತು ರೆಡ್ಡಿಗೆ ಮೊದಲಿನಿಂದಲೂ ಪರಿಚಯ ಇದೆ. ರುದ್ರನ ಕಣ್ಣುಗಳು ಕಿರಿದಾದವು. ವರ್ಷಗಳ ಹಿಂದೆ ನಡೆದ ಘಟನೆಗೂ ಇವರಿಬ್ಬರಿಗೂ ಸಂಬಂಧ ಇದೆ ಅನ್ನಿಸ್ತಾ ಇದೆ ಸರ್. ಕೆಲವು ಕ್ಷಣ ಮೌನವಾಗಿ ನಿಂತ ತಿಲಕ್ ಮುಂದುವರಿಸಿದನು. ನಾವು ವಿಕ್ರಮ್ ಮತ್ತು ರೆಡ್ಡಿ ಮೇಲೆ ಮಾತ್ರ ಅಲ್ಲ, ಇಶಿಕಾ ಮೇಡಮ್ ಮೇಲೂ ಕಣ್ಣಿಡಬೇಕು ಸರ್. ರುದ್ರ ಕುರ್ಚಿಗೆ ಹೊರಗೆ ಕುಳಿತನು. ಅವಳ ಮೇಲೆ ಒಂದು ಕಣ್ಣಿಡು ಅಂತ ಮೊದಲೇ ಹೇಳಿದ್ದೆ ಅಲ್ವಾ? ಹೇಳಿದ್ರಿ ಸರ್. ಆದರೆ ಮೊದಲು ರೆಡ್ಡಿ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಅದಕ್ಕೆ ಅವನ ಮೇಲೆ ಹೆಚ್ಚು ಗಮನ ಹರಿಸಿದ್ದೆ. ತಿಲಕ್ ಆತ್ಮವಿಶ್ವಾಸದಿಂದ ಹೇಳಿದನು. ಈಗ ನನಗೆ ಗೊತ್ತಿರೋವರೆಗೆ ಹೇಳಿದ್ದೀನಿ, ಮೇಡಮ್ ಮೇಲೂ ಕಣ್ಣಿಡ್ತಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರ ಬಗ್ಗೆ ಕೂಡ ಎಲ್ಲ ಮಾಹಿತಿ ಸಿಗುತ್ತೆ. ನನಗೆ ಯಾಕೋ ಮೇಡಮ್ ಕೂಡ ಇವರ ಕಡೆಯವರೇ ಅನ್ನಿಸ್ತಾ ಇದೆ ಸರ್. ಆ ಮಾತು ಕೇಳಿದ ರುದ್ರನ ಮುಷ್ಟಿ ಬಿಗಿಯಾಯಿತು. ಅವಳೇನಾದರೂ ಇವ್ರ ಜೊತೆ ಸೇರ್ಕೊಂಡಿದ್ರೆ? ಅವನ ಧ್ವನಿ ತಣ್ಣಗಿತ್ತು. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ತಿಲಕ್ ನಿಧಾನವಾಗಿ ಕೇಳಿದನು. ಸರ್, ಅವತ್ತು ನಿಜವಾಗಿ ಏನಾಗಿತ್ತು ಅಂತ ನೀವು ಕರೆಕ್ಟಾಗಿ ಹೇಳಿದರೆ ನಾನು ಯಾವ ಆ್ಯಂಗಲಲ್ಲಿ ಎನ್ಕ್ವೈರಿ ಮಾಡಬೇಕಂತ ಯೋಚಿಸ್ಬೋದು. ಆ ಪ್ರಶ್ನೆ ಕೇಳುತ್ತಿದ್ದಂತೆ ರುದ್ರನ ಮುಖ ಬದಲಾಯಿತು. ವರ್ಷಗಳ ಹಿಂದೆ ನಡೆದ ಆ ಘಟನೆಯನ್ನು ಮತ್ತೆ ನೆನಪಿಸಿಕೊಳ್ಳಲು ಅವನಿಗೆ ಇಷ್ಟವಿರಲಿಲ್ಲ. ಆದರೂ ಸತ್ಯ ಹೊರಬರಬೇಕಾದರೆ ಎಲ್ಲವನ್ನೂ ಹೇಳಲೇಬೇಕಿತ್ತು. ಅವನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟನು. ಆವತ್ತು ಮೊನ್ನೆ ನಡೆದ ಹಾಗೆ ಆಗಿತ್ತು. ರೆಡ್ಡಿ ಅವನು ರೂಮ್ಗೆ ಹೋಗಿದ್ದ. ನಾನು ನನಗೆ ಅರೇಂಜ್ ಮಾಡಿದ ರೂಮ್ಗೆ ಹೋಗಿದ್ದೆ. ರುದ್ರನ ಕಣ್ಣುಗಳಲ್ಲಿ ಹಳೆಯ ನೆನಪುಗಳು ಮೂಡಿದವು.
ರೆಡ್ಡಿ ಜೊತೆ ಇದ್ದಾಗ ಜ್ಯೂಸ್ ಕುಡಿದ ನೆನಪಿದೆ. ಆಮೇಲೆ ರೂಮ್ಗೆ ಹೋದ್ಮೇಲೆ ಈಗ ಯಾಕೋ ತುಂಬ ನಿದ್ದೆ ಬರತೊಡಗಿತ್ತು. ಅದರ ನಂತರ ಏನಾಯ್ತು ಅನ್ನೋದೇ ನನಗೆ ನೆನಪಿಲ್ಲ. ಕೆಲವು ಕ್ಷಣ ಮೌನವಾಗಿ ನಿಂತು ಮುಂದುವರಿಸಿದನು. ಕಣ್ಣು ತೆರೆದಾಗ ಇಶಿಕಾ ನನ್ನ ಪಕ್ಕದಲ್ಲಿ ಕುಳಿತು ಅಳ್ತಾ ಇದ್ಲು. ನಾನು ಅವಳನ್ನು ರೇಪ್ ಮಾಡಿದ್ದೀನಿ ಅಂತ ಹೇಳಿ ಅಳ್ತಾ ಇದ್ಲು. ರುದ್ರನ ಧ್ವನಿಯಲ್ಲಿ ನೋವು ತುಂಬಿತ್ತು. ಆ ಸಮಯದಲ್ಲಿ ನನ್ನ ರೆಪ್ಯುಟೇಷನ್, ನಮ್ಮ ಕುಟುಂಬದ ಗೌರವ ಎಲ್ಲವೂ ನನ್ನ ಕಣ್ಣು ಮುಂದೆ ಬಂತು. ವಿಷಯ ದೊಡ್ಡದಾಗಬಾರ್ದು ಅಂತ ನಾನು ಅವಳನ್ನು ಮದುವೆಯಾದೆ. ತಿಲಕ್ ಸಂಪೂರ್ಣ ಗಮನದಿಂದ ಕೇಳುತ್ತಿದ್ದನು. ಕೆಲವು ಕ್ಷಣ ಯೋಚಿಸಿ ದೃಢವಾಗಿ ಹೇಳಿದನು, ಸರ್, ಇದನ್ನೆಲ್ಲ ಕೇಳ್ತಾ ಇದ್ರೆ ಇದು ಆಕಸ್ಮಿಕ ಅಲ್ಲ ಅನಿಸ್ತಾ ಇದೆ. ಬೇಕಂತಲೇ ಯಾರೋ ಪ್ಲಾನ್ ಮಾಡಿರೋ ಕೆಲಸ. ಈಗ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ, ಇಶಿಕಾ ಮೇಡಮ್ ಕೂಡ ಈ ಪ್ಲಾನಲ್ಲಿ ಇದ್ದಾರೆ ಅಂತ. ರುದ್ರನ ಕಣ್ಣುಗಳಲ್ಲಿ ಕೋಪ ಜ್ವಾಲೆಯಂತೆ ಹೊತ್ತಿಕೊಂಡಿತು. ಅವಳ ಬಗ್ಗೆ ಆದಷ್ಟು ಬೇಗ ಎವಿಡೆನ್ಸ್ ಕಲೆಕ್ಟ್ ಮಾಡು. ಈ ಬಾರಿ ಯಾವುದೇ ತಪ್ಪಾಗಬಾರ್ದು. ಒಮ್ಮೆ ಸಾಕ್ಷಿ ನನ್ನ ಕೈಗೆ ಸಿಕ್ಕರೆ ಮೂವರಿಗೆ ಅವ್ರು ಮಾಡಿರೋ ತಪ್ಪಿನ ಶಿಕ್ಷೆ ಕೊಡ್ತೀನಿ. ಆಯಿತು ಸರ್. ತಿಲಕ್ ತಲೆಯಾಡಿಸಿದನು. ನಂತರ ನಿಧಾನವಾಗಿ ಹೇಳಿದನು, ಸರ್, ವಿಕ್ರಮ್ಗೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ಆ ಪ್ರಶ್ನೆಗೆ ರುದ್ರ ತುಟಿ ಅಂಚಿನಲ್ಲಿ ಮಂದಹಾಸ ಮೂಡಿತು. ಆ ನಗುವಿನ ಹಿಂದೆ ಭಯಾನಕ ಕೋಪ ಅಡಗಿತ್ತು. ತಿಲಕ್, ಕುರಿ ಬಲಿ ಕೊಡಬೇಕಾದ್ರೆ ಮೊದಲು ಅದನ್ನು ಚೆನ್ನಾಗಿ ಕೊಬ್ಬಿಸ್ಬೇಕಲ್ವಾ? ಹಾಗೇನೆ ವಿಕ್ರಮ್ ಕೂಡ. ಅವನು ಎಷ್ಟು ದಿನ ನಾಟಕ ಮಾಡ್ಕೊಂಡಿರ್ತಾನೋ ನೋಡೋಣ. ಅವನು ನಮಗೆ ಏನೂ ಗೊತ್ತಿಲ್ಲ ಅನ್ನೋ ಭ್ರಮೆಯಲ್ಲಿ ಇರಲಿ. ಒಮ್ಮೆ ಎಲ್ಲ ಸಾಕ್ಷಿಗಳು ನನ್ನ ಕೈಗೆ ಸಿಕ್ಕಿದ ಮೇಲೆ ಮೂವರನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೇನೆ. ರುದ್ರನ ಧ್ವನಿಯಲ್ಲಿದ್ದ ದೃಢತೆ ಕೇಳಿ ತಿಲಕ್ ತಲೆಯಾಡಿಸಿದನು. ಆಯಿತು ಸರ್, ನಾನು ಇಶಿಕಾ ಮೇಡಮ್ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಎಂದು ಹೇಳಿ ಫೈಲ್ ಕೈಯಲ್ಲಿ ಹಿಡಿದು ಕ್ಯಾಬಿನಿಂದ ಹೊರ ನಡೆದನು. ತಿಲಕ್ ಹೊರ ಹೋಗುತ್ತಿದ್ದಂತೆ ರುದ್ರ ಕುರ್ಚಿಯಲ್ಲಿ ಕುಳಿತು ಕಿಟಕಿಯ ಆಚೆ ನೋಡಿದನು. ಇಷ್ಟು ವರ್ಷ ನನ್ನ ಬದುಕಿನ ಜೊತೆ ಆಟ ಆಡಿದ ನಿಮ್ಮ ಆಟ ಇನ್ನು ಹೆಚ್ಚು ದಿನ ನಡೆಯಲ್ಲ. ಒಬ್ಬೊಬ್ಬರ ಮುಖವಾಡನ್ನು ನಾನು ಕಳಿಸ್ತೀನಿ. ಅವನ ಕಣ್ಣುಗಳಲ್ಲಿ ಪ್ರತೀಕಾರದ ಜ್ವಾಲೆ ಹೊತ್ತಿಕೊಂಡಿತು. ಸಾಯಂಕಾಲ ಆಫೀಸ್ ಕೆಲಸ ಮುಗಿದ ನಂತರ ರುದ್ರ ಮೀರಾಳನ್ನು ಮನೆಗೆ ಕಳುಹಿಸಿದನು. ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ನೀನು ಮೊದಲು ಮನೆಗೆ ಹೋಗು ಎಂದನು. ಮೀರಾ ಅವನ ಮುಖ ನೋಡಿದಳು. ರೀ, ತುಂಬ ಲೇಟ್ ಮಾಡಬೇಡಿ. ಆಯಿತು ಎಂದು ಹೇಳಿ ಅವನು ಜಗನ್ ಕಡೆ ತಿರುಗಿದನು. ಜಗನ್, ಇವಳನ್ನು ಸುರಕ್ಷಿತವಾಗಿ ಮನೆಗೆ ಡ್ರಾಪ್ ಮಾಡು. ಆಯಿತು ಸರ್. ಮೀರಾಳ ಸುರಕ್ಷತೆಯೇ ಈಗ ರುದ್ರನ ಮೊದಲ ಆದ್ಯತೆಯಾಗಿತ್ತು. ಅದಕ್ಕಾಗಿ ಅವಳನ್ನು ಒಬ್ಬಳೇ ಕಳುಹಿಸಲು ಅವನಿಗೆ ಮನಸ್ಸಿರಲಿಲ್ಲ. ರಾತ್ರಿ ನಿಧಾನವಾಗಿ ಕಳೆಯತೊಡಗಿತು. ವಿಹಾನ್ಗೆ ಊಟ ಮಾಡಿಸಿ ಮಲಗಿಸಿದ ಮೀರಾ ಮತ್ತೆ ಮತ್ತೆ ಗಡಿಯಾರದ ಕಡೆ ನೋಡುತ್ತಿದ್ದಳು. 8 ಗಂಟೆ, 8:15, 9 ಆದರೂ ರುದ್ರ ಮನೆಗೆ ಬಂದಿರಲಿಲ್ಲ. ಇನ್ನೂ ಯಾಕೆ ಬರಲಿಲ್ಲ ಎಂಬ ಚಿಂತೆ ಅವಳ ಮನಸ್ಸನ್ನು ಕಾಡತೊಡಗಿತು. ಅಷ್ಟರಲ್ಲಿ ಹೊರಗೆ ಕಾರಿನ ಶಬ್ದ ಕೇಳಿಸಿತು. ಮೀರಾ ತಕ್ಷಣ ಬಾಲ್ಕನಿಗೆ ಓಡಿದಳು. ರುದ್ರನ ಕಾರು ಮನೆಯೊಳಗೆ ಬರುತ್ತಿರುವುದನ್ನು ನೋಡಿದ ಕ್ಷಣ ಅವಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಕೆಲವೇ ಕ್ಷಣಗಳಲ್ಲಿ ರುದ್ರ ಮನೆಯೊಳಗೆ ಬಂದನು. ಮೀರಾ ತನಗೋಸ್ಕರನೇ ಕಾಯುತ್ತಾ ಕುಳಿತಿರುವುದನ್ನು ನೋಡಿ ಅವನ ಹೃದಯ ಸಂತೋಷದಿಂದ ತುಂಬಿತು. ಈ ಬಾರಿ ತನ್ನ ರೂಮ್ಗೆ ಹೋಗದೆ ನೇರವಾಗಿ ಮೀರಾಳ ರೂಮಿನ ಕಡೆ ನಡೆದನು. ಮೇಲೆ ನಿಂತಿದ್ದ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಒಳಗೆ ಹೋದನು. ಅವಳು ಅವನ ಕಡೆ ನೋಡಿ, ರೀ, ಯಾಕೆಷ್ಟು ಲೇಟು? ರುದ್ರ ಅವಳ ಹತ್ತಿರ ಬಂದು ನಗುತ್ತಾ ಕೇಳಿದನು. ನೀನು ನನಗೋಸ್ಕರ ಕಾಯ್ತಾ ಇದೆಯಾ? ಹೌದ್ರಿ. ಅವಳು ಸಣ್ಣದಾಗಿ ನಕ್ಕಳು. ಎಷ್ಟು ಹೊತ್ತಾದರೂ ನೀವು ಬಾರದಿರೋದನ್ನು ನೋಡಿ ನನಗೆ ಭಯವಾಗ್ತಾ ಇತ್ತು, ಅದಕ್ಕೆ ಕಾಯ್ತಾ ಇದ್ದೆ. ಆ ಮಾತು ಕೇಳಿದ ರುದ್ರನ ಮನಸ್ಸು ಕರಗಿತು. ನನ್ನ ಹೆಂಡತಿ ನನ್ನ ದಾರಿ ಕಾಯ್ತಾ ಇದ್ದಾಳೆ ಅನ್ನೋದನ್ನು ಅರಿತ ಮೇಲೆ ನಾನು ನೇರವಾಗಿ ಇಲ್ಲಿಗೇನೆ ಬಂದೆ. ಅವನು ಅವಳ ಹಣೆಯ ಮೇಲೆ ಸವಿಯಾಗಿ ಕೈ ಇಟ್ಟನು. ನನಗೆ ತುಂಬ ಹಸಿವಾಗಿದೆ, ನೀನು ಊಟ ತಗೊಂಬಾ, ನಾನು ಅಷ್ಟರಲ್ಲಿ ಫ್ರೆಶ್ ಆಗಿ ಬರ್ತೀನಿ. ಸರಿ ಎಂದು ಹೇಳಿ ಮೀರಾ ಕೆಳಗೆ ಹೋದಳು. ಕಿಚನ್ಗೆ ಹೋಗಿ ಬಿಸಿ ಬಿಸಿ ಊಟವನ್ನು ತಟ್ಟೆಗೆ ಹಾಕಿ ಮೇಲಕ್ಕೆ ತಂದಳು. ಅಷ್ಟರಲ್ಲಿ ರುದ್ರ ಫ್ರೆಶ್ ಆಗಿ ಬಾತ್ರೂಮಿನಿಂದ ಹೊರಬಂದನು. ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಒತ್ತಿಯಾದ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ನಿಂತಿದ್ದನು. ಅವನ ಮೈ ಮೇಲಿನ ನೀರಿನ ಹನಿಗಳು ಮುತ್ತಿನಂತೆ ಮಿನುಗುತ್ತಿತ್ತು. ಅವನ ಗಟ್ಟಿಮುಟ್ಟಾದ 6 ಪ್ಯಾಕ್ ಇನ್ನಷ್ಟು ಆಕರ್ಷಕವಾಗಿ ಕಾಣಿಸುತ್ತಿತ್ತು.
ಅವನನ್ನು ಕಂಡ ಮೀರಾ ಕ್ಷಣಕಾಲ ಉಸಿರೆ ಮರೆತು ನಿಂತಳು. ಅವಳ ಕಣ್ಣುಗಳು ಅವನ ಮೇಲೆ ನೆಟ್ಟಿದ್ದವು. ಹೃದಯದ ಬಡಿತ ಕ್ಷಣಾರ್ಧದಲ್ಲಿ ವೇಗ ಪಡೆದು ಅವನಿಂದ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಲು ಅವಳಿಂದ ಸಾಧ್ಯವಾಗಲಿಲ್ಲ. ಮೀರಾಳ ಕಣ್ಣುಗಳು ತನ್ನ ಮೇಲೆಯೇ ನೆಟ್ಟಿರುವುದನ್ನು ಗಮನಿಸಿದ ರುದ್ರನ ತುಟಿಯಂಚಿನಲ್ಲಿ ತುಂಟ ನಗು ಮೂಡಿತು. ಅವನು ಚುಟುಕಾಗಿ ಅವಳತ್ತ ನೋಡುತ್ತಾ ನಿಧಾನವಾಗಿ ಹೆಜ್ಜೆ ಹಾಕಿ ಅವಳ ಹತ್ತಿರ ಬಂದನು. ಪ್ರತಿಯೊಂದು ಹೆಜ್ಜೆಯು ಮೀರಾಳ ಹೃದಯದ ಬಡಿತವನ್ನು ಇನ್ನಷ್ಟು ವೇಗಗೊಳಿಸುತ್ತಿತ್ತು. ಅವಳ ಹತ್ತಿರ ಬಂದ ರುದ್ರ ಅವಳ ಸೊಂಟದ ಸುತ್ತ ಕೈ ಹಾಕಿ ತನ್ನತ್ತ ಪೀಕಿಯಾಗಿ ಸೆಳೆದನು. ಅನಿರೀಕ್ಷಿತ ಸ್ಪರ್ಶಕ್ಕೆ ಮೀರಾಳ ಉಸಿರೇ ಕ್ಷಣಕಾಲ ನಿಂತಂತಾಯಿತು. ನಾಚಿಕೆಯಿಂದ ಅವಳು ದೃಷ್ಟಿಯನ್ನು ತಗ್ಗಿಸಿಕೊಂಡಳು. ಅವನು ಮೃದುವಾಗಿ ಅವಳ ಗಲ್ಲವನ್ನು ಮೇಲಕ್ಕೆತ್ತಿ ಅವಳ ಕಣ್ಣೊಳಗೆ ನೋಡಿದನು. ಏನಾಯ್ತು? ಮೀರಾ ತಕ್ಷಣ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿದಳು. ಏನಿಲ್ಲ. ನಿಜನಾ? ಹ್ಞೂ ಎಂದು ಸಣ್ಣದಾಗಿ ತಲೆಯಾಡಿಸಿದಳು. ರುದ್ರನ ತುಟಿಗಳಲ್ಲಿ ತುಂಟ ನಗು ಮೂಡಿತು. ಅವನು ಅವಳ ಎದುರೇ ನಿಂತು ಅವಳ ಮುಖದ ಭಾವಗಳನ್ನು ಆಸ್ವಾದಿಸುತ್ತಾ ಕೇಳಿದನು, ಹಾಗಿದ್ರೆ ಯಾಕೆ ಹಾಗೆ ನಾನು ನೋಡ್ತಾ ಇದ್ದೆ? ಆ ಪ್ರಶ್ನೆ ಕೇಳುತ್ತಿದ್ದಂತೆ ಮೀರಾಳ ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದವು. ನನ್ನ ಕಣ್ಣು ನಿಮ್ಮನ್ನೇ ನೋಡ್ಬೇಕಂತ ಆಸೆ ಆಯಿತು ಎಂದು ನಾಚಿಕೆಯಿಂದ ಪಿಸಿಗುಟ್ಟಿದಳು. ರುದ್ರ ಇನ್ನೂ ಹತ್ತಿರವಾಗಿ ಬಂದು ಅವಳ ಕಣ್ಣಲ್ಲೇ ಕಣ್ಣಿಟ್ಟು, ಅದೇ ಯಾಕೆ ಆಸೆ ಆಯಿತು ಎಂದು ತಮಾಷೆಯ ಧ್ವನಿಯಲ್ಲಿ ಕೇಳಿದನು. ಮೀರಾಳಿಗೆ ಉತ್ತರವೇ ಸಿಗಲಿಲ್ಲ. ಅವಳು ನಾಚುತ್ತಾ ತಲೆ ತಗ್ಗಿಸಿಕೊಂಡಳು. ಬಿಡ್ರಿ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಅಯ್ಯೋ, ನನ್ನ ಮುದ್ದು ಹೆಂಡತಿಗೆ ನಾಚಿಕೆಯೂ ಆಗುತ್ತಾ ಎಂದು ನಗುತ್ತಾ ಅವಳ ಗಲ್ಲವನ್ನು ಸವಿಯಾಗಿ ಸವರುತ್ತಾ ಮತ್ತೆ ಮೇಲಕ್ಕೆತ್ತಿದನು. ಆ ಕ್ಷಣ ಅವರ ಕಣ್ಣುಗಳು ಒಂದನ್ನೊಂದು ಸೇರಿಕೊಂಡವು. ಮಾತುಗಳ ಅಗತ್ಯವೇ ಇರಲಿಲ್ಲ. ಅವರ ಕಣ್ಣುಗಳೇ ಮನದ ಭಾವನೆಗಳನ್ನು ಹೇಳುತ್ತಿದ್ದವು. ಕೆಲವು ಕ್ಷಣ ಇಬ್ಬರು ಹಾಗೆಯೇ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ಮೀರಾಳ ಹೃದಯದ ಬಡಿತ ಅವಳಿಗೆ ಕೇಳಿಸುವಷ್ಟು ವೇಗವಾಯಿತು. ಕೊನೆಗೆ ನಾಚಿಕೆಯನ್ನು ಮರೆಮಾಚಲಾಗದೆ ಅವಳು ಮೃದುವಾಗಿ ರುದ್ರನ ಕೈಯನ್ನು ಬಿಡಿಸಿಕೊಂಡು ಸಣ್ಣ ನಗೆಯೊಂದಿಗೆ ಅವನಿಂದ ಹೆಜ್ಜೆ ಹಿಂದೆ ಸರಿದಳು. ಮೊದಲು ಊಟ ಮಾಡಿ, ಇಲ್ಲಾಂದ್ರೆ ಊಟ ತಣ್ಣಗಾಗುತ್ತೆ. ರುದ್ರ ನಗುತ್ತಾ ತಲೆಯಾಡಿಸಿದನು. ಸರಿ ಮೇಡಮ್. ಅವನು ಡೈನಿಂಗ್ ಕುರ್ಚಿಯಲ್ಲಿ ಕುಳಿತನು. ನಂತರ ಮಗುವಿನಂತೆ ಅವಳ ಕಡೆ ನೋಡಿ ಹೇಳಿದನು, ನನಗೂ ಊಟ ಮಾಡಿಸು. ಮೀರಾ ನಗುತ್ತಾ ತಟ್ಟೆಯನ್ನು ತನ್ನ ಕೈಗೆ ತೆಗೆದುಕೊಂಡಳು. ಸರಿ, ಅದು ಸುಮ್ಮನೆ ಕುಳಿತುಕೊಳ್ಬೇಕು. ಆರ್ಡರ್ ಮೇಡಮ್. ಅವಳು ಮೊದಲ ತುತ್ತನ್ನು ಪ್ರೀತಿಯಿಂದ ಅವನಿಗೆ ತಿನ್ನಿಸಿದಳು. ರುದ್ರ ಅವಳನ್ನೇ ನೋಡುತ್ತಾ ಆ ತುತ್ತನ್ನು ತಿಂದನು. ಏನು ಎಂದು ಮೀರಾ ನಗುತ್ತಾ ಕೇಳಿದಳು. ಏನಿಲ್ಲ, ನಿನ್ನ ಕೈಯಿಂದ ಊಟ ತಿನ್ನೋದೇ ಬೇರೆ ಖುಷಿ. ಆ ಮಾತು ಕೇಳಿ ಮೀರಾಳ ಮುಖದಲ್ಲಿ ನಾಚಿಕೆಯ ನಗು ಅರಳಿತು. ಮೀರಾ ಪ್ರೀತಿಯಿಂದ ರುದ್ರನಿಗೆ ಊಟ ಮಾಡಿಸುತ್ತಿದ್ದಳು. ಸ್ವಲ್ಪ ಹೊತ್ತು ಇಬ್ಬರ ಮಧ್ಯೆ ಮೌನ ಆವರಿಸಿತು. ಆ ಮೌನವನ್ನು ಮುರಿದು ರುದ್ರ ನಿಧಾನವಾಗಿ ಕರೆದನು, ಮೀರಾ. ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಅವನ ಧ್ವನಿಯಲ್ಲಿ ಇದ್ದ ನೋವನ್ನು ಕೇಳಿ ಮೀರಾಳ ಮುಖದ ನಗು ಮಾಯವಾಯಿತು. ಏನಾಯ್ತ್ರಿ? ಯಾರಾದ್ರೂ ನನಗೆ ತೊಂದರೆ ಕೊಡ್ತಾ ಇದ್ದಾರಾ? ರುದ್ರ ಕ್ಷಣಕಾಲ ಅವಳ ಕಣ್ಣುಗಳನ್ನೇ ನೋಡಿದನು. ಜೊತೆಗಿರೋರೇ ಮೋಸ ಮಾಡಿದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಮೀರಾಳಿಗೆ ಅವನ ಮಾತಿನ ಅರ್ಥ ಸಂಪೂರ್ಣವಾಗಿ ಗೊತ್ತಾಗಲಿಲ್ಲ. ಅವಳು ಮೃದುವಾಗಿ ಕೇಳಿದಳು, ಅದೇನು ಅಂತ ನನಗೆ ಹೇಳ್ಬಾರ್ದಾ? ರುದ್ರ ಸಣ್ಣದಾಗಿ ನಕ್ಕನು. ಏನಿಲ್ಲ ಬಿಡು, ಇವತ್ತು ಬೇಡ, ಇನ್ನೊಂದಿನ ಎಲ್ಲ ಹೇಳ್ತೀನಿ. ಇವತ್ತು ಅದನ್ನೆಲ್ಲ ಹೇಳಿ ನಮ್ಮ ಮೂಡ್ ಹಾಳು ಮಾಡ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಅವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು. ನೀ ನನಗೆ ಪ್ರೀತಿಯಿಂದ ಊಟ ಮಾಡಿಸಿ ಸಾಕು. ಮೀರಾ ಏನು ಕೇಳದೆ ಮತ್ತೆ ಅವನಿಗೆ ತುತ್ತು ತಿನ್ನಿಸತೊಡಗಿದಳು. ಕೆಲವು ತುತ್ತುಗಳ ನಂತರ ರುದ್ರ ಮತ್ತೆ ಕರೆದನು, ಮೀರಾ. ಏನ್ರಿ, ನಾಳೆ ನನ್ಗೇನಾದ್ರೂ ಆದ್ರೆ ನೀನು ಏನು ಮಾಡ್ತೀಯ? ಆ ಮಾತು ಕೇಳಿದ ತಕ್ಷಣ ಮೀರಾಳ ಮುಖ ಬಾಡಿತು. ಅವಳು ತಕ್ಷಣ ತನ್ನ ಬೆರಳನ್ನು ಅವನ ತುಟಿಗಳ ಮೇಲೆ ಇಟ್ಟಳು. ಅಂತ ಮಾತು ಹೇಳಬೇಡಿ. ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ನಿಮ್ಗೆ ಯಾಕೆ ಏನಾಗಬೇಕು? ನಾನಿರುವಾಗ ನಿಮ್ಗೆ ಏನೂ ಆಗಲ್ಲ. ಅವಳು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನೀವು ಹೋಗು ಅಂದರೆ ಮಾತ್ರ ಹೋಗ್ತೀನಿ.
ರುದ್ರ ಅವಳ ಮಾತು ಕೇಳಿ ಮಂದಹಾಸ ಬೀರಿದನು. ನಾನು ಯಾಕೆ ನಿನ್ನನ್ನು ಹೋಗು ಅನ್ಲೆ? ಅವನು ಅವಳ ನೆತ್ತಿಯ ಮೇಲೆ ಬಿದ್ದಿದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸಿದನು. ನಿನ್ನನ್ನು ಎಲ್ಲಿಗೂ ಕಳಿಸಲ್ಲ, ನೀನು ನನ್ನ ಜೊತೆ ಇರ್ತೀಯ. ಒಂದು ವೇಳೆ ನನ್ನನ್ನು ಬಿಟ್ಟು ನೀನೇನಾದರೂ ಹೋಗಿದ್ರೆ, ಅವನು ಅವಳ ಕಣ್ಣೊಳಗೆ ನೋಡುತ್ತಾ ಹೇಳಿದನು, ನೀನು ಎಲ್ಲಿದ್ದೀಯೋ ಅಲ್ಲಿಗೆ ಬಂದು ನಿನ್ನನ್ನು ಎತ್ತಾಕೊಂಡು ಬರ್ತೀನಿ. ಮೀರಾ ನಾಚುತ್ತಾ ಸಣ್ಣದಾಗಿ ಅವನ ಭುಜಕ್ಕೆ ಹೊಡೆದಳು. ಏನೇನು ಮಾತಾಡಬೇಡಿ, ಈಗ ಸುಮ್ಮನೆ ಊಟ ಮಾಡಿ ಎಂದು ಹೇಳಿ ಮತ್ತೆ ಅವನಿಗೆ ತುತ್ತು ತಿನ್ನಿಸಿದಳು. ಮತ್ತೆ ರುದ್ರ ಕರೆದನು, ಮೀರಾ ಹೇಳ್ರಿ, ನೀನು ಊಟ ಮಾಡಿದ್ಯಾ? ಮೀರಾ ನಿಧಾನವಾಗಿ ತಲೆಯಾಡಿಸಿದಳು. ಇಲ್ಲ. ಏನು? ರುದ್ರ ಆಶ್ಚರ್ಯದಿಂದ ಅವಳನ್ನು ನೋಡಿದನು. ಯಾಕೆ ಊಟ ಮಾಡಿಲ್ಲ? ಮೀರಾ ಮುಗುಳ್ನಗುತ್ತಾ ಹೇಳಿದಳು, ನಿಮ್ಮನ್ನು ಬಿಟ್ಟು ನಾನು ಹೇಗೆ ಊಟ ಮಾಡಲಿ? ಆ ಒಂದು ಮಾತು ರುದ್ರನ ಮನಸ್ಸನ್ನು ಮುಟ್ಟಿತು. ಊಟ ಮಾಡಿಲ್ಲ ಅಂತ ಮೊದಲೇ ಹೇಳ್ಬಾರ್ದಾ? ನೀನು ಊಟ ಮಾಡಿದೀಯ ಅಂತ ನಾನು ಅಂದ್ಕೊಂಡೆ ಎಂದು ಹೇಳಿ ಅವನು ಅವಳ ಕೈಯಿಂದ ತಟ್ಟೆಯನ್ನು ತೆಗೆದುಕೊಂಡನು. ಈಗ ನನ್ನ ಸರದಿ. ಅವನು ಒಂದು ತುತ್ತು ತೆಗೆದು ಅವಳ ಕಡೆ ಚಾಚಿದನು. ಬಾಯಿ ತೆರೆ, ನಾನೇ ತಿನ್ನಿಸ್ತೀನಿ. ಮೀರಾ ನಾಚುತ್ತಾ ಬಾಯಿ ತೆರೆದಳು. ರುದ್ರ ಪ್ರೀತಿಯಿಂದ ಅವಳಿಗೆ ತುತ್ತು ತಿನ್ನಿಸಿದನು. ಹೇಗಿದೆ? ತುಂಬ ಚೆನ್ನಾಗಿದೆ. ಊಟನಾ ಎಂದು ರುದ್ರ ತಮಾಷೆಯಾಗಿ ಕೇಳಿದನು. ಮೀರಾ ನಗುತ್ತಾ ತಲೆ ಅಲ್ಲಾಡಿಸಿದಳು. ಇಲ್ಲ, ನಿಮ್ಮ ಕೈಯಿಂದ ತಿನ್ನೋದು. ಆ ಉತ್ತರ ಕೇಳಿದ ರುದ್ರನ ತುಟಿಗಳ ಮೇಲೆ ಮಂದಹಾಸ ಮೂಡಿತು. ಆ ರಾತ್ರಿ ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದ ಆ ಇಬ್ಬರನ್ನು ನೋಡಿದರೆ ಅವರು ಗಂಡ ಹೆಂಡತಿ ಮಾತ್ರವಲ್ಲ, ಒಬ್ಬರ ಪ್ರಾಣ ಇನ್ನೊಬ್ಬರಾಗಿದ್ದರು. ಊಟ ಮುಗಿದ ನಂತರ ಇಬ್ಬರು ಮಲಗಲು ಹೋದರು. ರುದ್ರನಿಗೆ ಯಾಕೋ ಒಳಗೊಳಗೆ ಸಂಕಟವಾಗುತ್ತಿತ್ತು. ಏನು ಕೆಟ್ಟದ್ದು ಆಗಬಹುದು ಎಂದು ಅವನ ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಅವನು ನಿಧಾನವಾಗಿ ಮೀರಾಳ ಹತ್ತಿರ ಬಂದು ಅವಳನ್ನು ತನ್ನ ಕಡೆ ತಿರುಗಿಸಿದನು. ಇಬ್ಬರ ಮುಖಗಳು ಒಂದಕ್ಕೊಂದು ತುಂಬಾ ಹತ್ತಿರವಾಗಿದ್ದವು. ರುದ್ರ ಪ್ರೀತಿಯಿಂದ ಅವಳ ಹಣೆಯ ಮೇಲೆ ಮುತ್ತಿಟ್ಟನು. ನಂತರ ಅವಳ ಕೆನ್ನೆಯ ಮೇಲೆ ಮತ್ತೊಂದು ಗಲ್ಲದ ಮೇಲೆ ಮುತ್ತಿಟ್ಟು ಅವಳ ಕಣ್ಣುಗಳತ್ತ ನೋಡಿದನು. ಮೀರಾಳ ಹೃದಯ ಬಡಿತ ವೇಗವಾಯಿತು. ಮುಂದಿನ ಕ್ಷಣ ಅವನು ನಿಧಾನವಾಗಿ ಅವಳ ತುಟಿಗಳನ್ನು ಚುಂಬಿಸಿದನು. ಕೆಲವು ಕ್ಷಣಗಳ ನಂತರ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೌನವಾಗಿ ನಿಂತರು. ಮೀರಾ ನಾಚುತ್ತಾ ಕೇಳಿದಳು, ರೀ, ಏನಾಗಿದೆ ನಿಮ್ಗೆ ಇವತ್ತು? ರುದ್ರ ಮುಗುಳ್ನಗುತ್ತಾ ಉತ್ತರಿಸಿದನು, ಏನೂ ಆಗಿಲ್ಲ, ನನ್ನ ಹೆಂಡತಿನ ಪ್ರೀತಿಯಿಂದ ಮುದ್ದು ಮಾಡ್ತಾ ಇದ್ದೀನಿ. ಸಾಕು ರೀ, ಈಗ ಮಲ್ಕೊಳ್ಳಿ. ರುದ್ರ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು, ಯಾರಿಗೊತ್ತು ನಾಳೆ ನಾನು ಇರ್ತೀನೇ ಇಲ್ವೋ ಎಂದು ಹೇಳುತ್ತಿದ್ದಂತೆ ಮೀರಾ ಗಾಬರಿಯಿಂದ ಅವನ ತುಟಿಗೆ ಕೈ ಇಟ್ಟಳು. ಯಾಕ್ರಿ ಈ ರೀತಿ ಮಾತಾಡ್ತೀರಾ? ನನಗೆ ಭಯ ಆಗುತ್ತೆ ಎಂದು ಹೇಳಿ ಅವಳು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಮುಂದಿನ ಕ್ಷಣ ಅವಳು ಅವನ ಹಣೆಗೆ ಕೆನ್ನೆಗೆ ಮುತ್ತಿಟ್ಟು ನಂತರ ಪ್ರೀತಿಯಿಂದ ಅವನ ಅದರವನ್ನು ಚುಂಬಿಸಿದಳು. ಅವಳ ಈ ಅನಿರೀಕ್ಷಿತ ವರ್ತನೆ ನೋಡಿ ರುದ್ರನೇ ಕ್ಷಣಕಾಲ ಆಶ್ಚರ್ಯದಿಂದ ಅವಳನ್ನು ನೋಡಿದನು. ಅವಳು ನಾಚಿಕೆಯಿಂದ ಅವನ ಎದೆಯ ಮೇಲೆ ಮುಖ ಮುಚ್ಚಿಕೊಂಡಳು. ರುದ್ರ ಅವಳ ಕೂದಲನ್ನು ಸವರಿ ಮುಗುಳ್ನಗುತ್ತಾ ಹೇಳಿದನು, ಸಾಕು ಮೀರಾ, ಇವತ್ತಿಗಿಷ್ಟು ಸಾಕು, ನಾನು ತಮಾಷೆ ಮಾಡಿದೆ. ಅವನು ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಮುಂದುವರಿಸಿದನು, ನೀನು ಎಲ್ಲ ತನಕ ಬೇಡ ಅಂತೀಯೋ ಅಲ್ಲಿ ತನಕ ನಮ್ಮಿಬ್ಬರ ನಡೆ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಏನೂ ನಡೆಯಲ್ಲ. ಆ ಮಾತು ಕೇಳಿದ ಮೀರಾಳ ಕಣ್ಣುಗಳಲ್ಲಿ ಪ್ರೀತಿಯ ಹೊಳಪು ಮೂಡಿತು. ಅವಳು ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳು ನಿದ್ರೆಗೆ ಜಾರಿದಳು. ಆದರೆ ರುದ್ರನ ಕಣ್ಣುಗಳಿಗೆ ಮಾತ್ರ ನಿದ್ರೆ ಬರುತ್ತಿರಲಿಲ್ಲ. ಅವನ ಮನಸ್ಸು ಇನ್ನೂ ಹೇಳುತ್ತಲೇ ಇತ್ತು, ಏನೋ ದೊಡ್ಡ ಬಿರುಗಾಳಿ ಹತ್ತಿರ ಬರುತ್ತಿದೆ ಎಂದು. ಆದರೆ ಆ ಬಿರುಗಾಳಿ ಅವರ ಜೀವನವನ್ನೇ ಬದಲಾಯಿಸಲಿದೆ ಎಂಬುದು ಇನ್ನೂ ಯಾರಿಗೂ ಗೊತ್ತಿರಲಿಲ್ಲ. ಕತೆ ಮುಂದುವರಿಯಿತು. ರುದ್ರನ ಮನಸ್ಸಿನಲ್ಲಿ ಮೂಡಿರುವ ಭಯ ನಿಜವಾಗುತ್ತದೆಯಾ? ರೆಡ್ಡಿ, ಇಶಿಕಾ ಮತ್ತು ವಿಕ್ರಮ್ನ ವರ್ಷಗಳ ಹಳೆಯ ರಹಸ್ಯ ಕೊನೆಗೂ ರುದ್ರನ ಮುಂದೆ ಬಯಲಾಗುತ್ತದೆಯಾ? ಸತ್ಯ ಹೊರಬಂದಾಗ ಯಾರ ಜೀವನ ತಲೆ ಕೆಳಗಾಗಲಿದೆ? ಪ್ರೀತಿ ಗೆಲ್ಲುತ್ತದೆಯಾ ಅಥವಾ ಸಂಚು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.